ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಕ್ರಿಯಾ ಎಂಥದ್ದು ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 2018 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ, ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ಎಂಥದ್ದು ನಮ್ಮ ಸುನೀಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ, ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ. ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಭಾಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತಾ ನಿಮ್ಮ ಸರ್ಕಾರಕ್ಕೆ? ಸಂವೇದನೆ ಇತ್ತಾ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತಾ? ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 100 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು DK ಶಿವಕುಮಾರ್ ಎಲ್ಲ ಹೊರಟೋದ್ರು. DK ಶಿವಕುಮಾರ್ ನಾನು ಹೋಗಿದ್ದು, ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು, ಸುಧಾಕರ್ ಹೆಲ್ತ್ ಮಿನಿಸ್ಟ್ರು, ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮಿನಿಸ್ಟ್ರು. ನಾವು ಹೋದ ಹಿಂದೆ ಒಂದು ದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ನಲ್ಲಿ ಸುಮಾರು 36 ಜನ ಅಲ್ಲ 36 ಜನ ಸತ್ತಿದ್ರು. 2 ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? ಮೂರು ಜನ ಅವರೇ ಹೇಳಿದ್ದು. ಏನಪ್ಪ 3 ಜನ ಅಂತ ಹೇಳಿದ್ರು. ಸಂವೇದನೆ ಇತ್ತ? ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಸಂವೇದನಾ ರಹಿತವಾದಂಥ ಸರ್ಕಾರ.